ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಗ್ಲೇ ಹೇಳ್ತಾ ಇದ್ವಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ದಿನನಿತ್ಯ ಕೆಲಸ ಮಾಡ್ತಾ ಇದ್ರು, ಜನಸಾಮಾನ್ಯರ ಮಧ್ಯದಲ್ಲಿ ಪಾಪ ಸಂಬಳ ತಗೊಳ್ತಾ ಇದ್ರು, ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಇಂಥ ಸಮಸ್ಯೆಗಳು ಬಂದಾಗ ಇಮಿಡಿಯೇಟ್ ಆಗಿ ಲಕ್ಷಾಂತರ ರೂಪಾಯಿ ಬೇರ್ ಮಾಡಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಈಗ ಇಲಾಖೆ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು, ಸರ್ಕಾರ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು ಅಂತ ಮನವಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದ್ನಲ್ಲ, ರಾಜ್ಯದ ಜನತೆಗೆ ಮಾನವೀಯ ಮೌಲ್ಯಗಳಿರೋದ್ರಿಂದ ನಾವು ಸಹಾಯ ಮಾಡ್ತೀವಿ ಅಂತ ಕೆಲವರು ಮುಂದೆ ಬರಬಹುದು. ಹಾಗಾಗಿ ನಿಮ್ಮ ಸಹಾಯದ ಅವಶ್ಯಕತೆ ಈಗಿರೋದ್ರಿಂದ ನಿಮ್ಮ ಮುಂದೆ ಈ ಸುದ್ದಿಯನ್ನು ಇಟ್ಟಿದ್ದೀವಿ. ಹಾಗಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಸಹಾಯ ಮಾಡೋರು ಖಂಡಿತ ಅಕೌಂಟ್ ಡೀಟೇಲ್ಸನ್ನು ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಸುನಿಲ್ ಸರ್, ಈಗ ಎಕ್ಪೋ ಟ್ರೀಟ್ಮೆಂಟಿಂದ ರಮೇಶ್ ಅವರು ಹುಷಾರಾಗಿ ಆರಾಮಾಗಿ ಆಚೆ ಬರಬಹುದು ಅಲ್ವಾ? ಇಲ್ಲ, ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಆದ್ರೆ ದಿನ ಲೇಟ್ ಆದಾಗೆ ಗೋಲ್ಡನ್ ಅವರ್ ಅಂತಾರೆ. ಯಾವ್ದೋ ವ್ಯಕ್ತಿಗೆ 1 ನಿಮಿಷದಿಂದ 30 ನಿಮಿಷದ ಒಳಗಡೆ ಲೈಫ್ ಅಂದ್ರೆ ಗೋಲ್ಡನ್ ಅವರ್ ಅಂತಾರ. ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋಂಥದ್ದು ಒಂದು ದಿನ ಅಥವಾ ಒಂದು 10 ನಿಮಿಷ 5 ನಿಮಿಷ ಡಿಲೇ ಆದ್ರೂ ತೊಂದರೆ ಆಗುತ್ತೆ. ಈಗ ಅವ್ರು ಹೇಳ್ತಾ ಇದ್ರು, ಇವಾಗಲೇ ಆಲ್ರೆಡಿ 8-9 ಲಕ್ಷ ಖರ್ಚು ಮಾಡಿದ್ದಾರೆ. ಇದು ತುಂಬಾ ನಿಜವಾಗ್ಲೂ ತುಂಬಾ ಲೈಫ್ ಸೇವಿಂಗ್. ಇದನ್ನ ಮಾಡಲೇಬೇಕಾಗಿರೋಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಕೈ ಮುಗಿದು ಕೇಳ್ತಾರಂಥದ್ದು, ನೀವು ಒಬ್ಬರು ಹೋಮ್ ಮಿನಿಸ್ಟರ್ ಆಗಿ ಮತ್ತೆ ಆರೋಗ್ಯ ಸಚಿವರು ಯಾರು UT ಖಾದರ್ ಅವ್ರು ಕೇಳ್ತಾರಂಥದ್ದು, ಇಬ್ಬರು ಸೇರಿ ಏನಾದರೂ ಮಾಡಿ ಇವ್ರ ಪ್ರಾಣ ಉಳಿಸಿ, ನಿಮ್ಗೊಂದು ಪುಣ್ಯ ಆದ್ರೂ ಹತ್ತುತ್ತೆ. ನಿಜವಾಗ್ಲೂ ತುಂಬ ಇಲ್ಲಾಂದ್ರೆ ನಾಚಿಕೆಡ್ನಿ ಸಂಗತಿ. ಅಕಸ್ಮಾತ್ ಅವ್ರು ಸಾವಾದರೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನನಗೆ. ಈ ಥರದ್ದೆಲ್ಲ ನಾನೇ ಸಫರ್ ಆಗ್ತಾರಂತವನು. ಜ್ಯೋತಿ ಸಂಜೀವಿನಿ ಸ್ಕೀಮ್ಸ್ ಇದಾವಲ್ಲ, ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಯಾವ ಸ್ಕೀಮ್ಸ್ ಇದಾವೆ, ಯಾವ ಸ್ಕೀಮ್ಸು ವರ್ಕ್ ಆಗ್ತಾ ಇಲ್ಲ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಸಾಕಷ್ಟು ಹಾಸ್ಪಿಟ್ಲ್ಗಳಿಗೆ ನಾನೇ ಪೇಷಂಟ್ ಕಳಿಸಿ ನೋಡಿದಾಗ ಈ ಸ್ಕೀಮ್ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಸರ್ಕಾರದವ್ರು ಫಂಡ್ ರಿಲೀಸ್ ಮಾಡ್ತಾ ಇಲ್ಲ. ಈ ಎಲ್ಲ ನಾನಾ ಕಾರಣಗಳಿಂದ ಸಾಕಷ್ಟು ಪೊಲೀಸ್ ಇಲಾಖೆಯವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾರಂಥದ್ದು, ಇದಕ್ಕೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ, ಅನೌನ್ಸ್ ಮಾಡಿ. ಇದು ನೋಡ್ತಾ ಇರೋವಂಥವ್ರು ಆರೋಗ್ಯ ಸಚಿವರಾಗಿರಲಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರಾಗಿರಲಿ ಅಥವಾ DK ಶಿವಕುಮಾರ್ ಆಗಿರಲಿ, ಕೋಟ್ಯಾಧೀಶರಿದ್ದಾರೆ. ಏನೊಂದು ಚಿಕ್ಕ ಟ್ರೀಟ್ಮೆಂಟ್ಗೆ ಈ ಥರದ್ದು ಮಾಡ್ತಾ ಇದ್ದಾಗ ತುಂಬ ನಾಚಿಕೆ ಅನಿಸುತ್ತೆ. ಮತ್ತು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಂತ ಐ ಹೋಪ್. ಜನಸಾಮಾನ್ಯರಿಂದ ಕಲೆಕ್ಟ್ ಮಾಡಿರೋಂಥ ದುಡ್ಡು ಭಾಳ ಕಡಿಮೆ ಆಗುತ್ತೆ ಮೇಡಮ್. ದಿನಕ್ಕೆ 1.5 ಲಕ್ಷ ಅಂದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಕನಿಷ್ಠ ಅಂದ್ರೂ 15ರಿಂದ 1 ತಿಂಗಳವರೆಗೂ ಇದು ಎಕ್ಮೋ ರನ್ ಆಗ್ತಾ ಇರುತ್ತೆ. ಬಿಕಾಸ್ ರಿಕವರಿ ಆಗೋದ್ರ ಮೇಲೆ ಇದು ಲೈಫ್ ಸಪೋರ್ಟ್ ಆಗುವಂಥದ್ದು. 15ರಿಂದ 20 ದಿನದಲ್ಲಿ ಸಪೋರ್ಟ್ ಸಿಕ್ಬಿಡುತ್ತೆ, ಆರಾಮಾಗ್ತಾರಲ್ವಾ? ಆಗೋ ಚಾನ್ಸಸ್ ಇದೆ. 15ರಿಂದ 20 ದಿನ ಅಂದ್ರೆ ಒಂದು ದಿನಕ್ಕೆ 1.5 ಲಕ್ಷ ಅಂದ್ರೆ ಎಷ್ಟಾಯ್ತು? 15 ದಿನಕ್ಕೆ ಕನಿಷ್ಠ ಅಂದ್ರೂ 30 ಲಕ್ಷ 40 ಲಕ್ಷ ಖರ್ಚಾಗುತ್ತೆ. ಅದಕ್ಕಾಗಿ ಆ ಲೈಫ್ ಸಪೋರ್ಟನ್ನ ಆಮೇಲೆ ಕೊಟ್ಟರೆ ಏನು, ಯಾರು ಆಮೇಲೆ ಇವ್ರಿಗೆ ಏನಾದರೂ ತೊಂದರೆ ಆದಮೇಲೆ ದುಡ್ಡು ಕೊಟ್ಟರೆ ಪ್ರಯೋಜನ ಇಲ್ಲ. ಇರುವಾಗ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ. ಮತ್ತು DGIGP ಸಲೀಂ ಅವರು ಮತ್ತು ಬೆಂಗಳೂರು ಕಮಿಷನರ್ ಅವರು ಸೀಮಂತ್ ಕುಮಾರ್ ಸಿಂಗ್ ಅವರು, ಇಡೀ ಇಲಾಖೆಯವ್ರಿಗೆ ಇದು ಒಂಥರ ಇಲಾಖೆಯವ್ರಿಗೇನೆ ಕಪ್ಪು ಚುಕ್ಕೆ ಆಗುತ್ತೆ. ಅವ್ರು ಸಪೋರ್ಟ್ ಮಾಡಬೇಕಾಗಿರೋದು ಅವ್ರ ಧರ್ಮ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ನೋಡ್ಬೇಕು, ಕಾದು. ಮತ್ತೆ ನೀವು ಸಾಕಷ್ಟು ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ಸುನಿಲ್ ಸರ್. ನಾವು ಅದೇ ಕೇಳ್ತಾ ಇರೋದು. ಈಗ ಪೊಲೀಸ್ ಕಮಿಷನರ್ ಆಗಿರಬಹುದು, ನಮ್ಮ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆಗಿರಬಹುದು, ಆರೋಗ್ಯ ಸಚಿವರು UT ಖಾದರ್ ಅವ್ರ ಹತ್ರ ಕೂಡ ನಾವು ಅದನ್ನೇ ಮನವಿ ಮಾಡ್ಕೊಳ್ಳೋದು. ಎನಿವೇ, ಗ್ಯಾರಂಟಿ ನ್ಯೂಸ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡುತ್ತೆ, ಅವ್ರ ಗಮನಕ್ಕೆ ತರೋ ಪ್ರಯತ್ನ ಮಾಡುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ಬಂದಾಗ ಸುನಿಲ್ ಸರ್ ಹೇಳ್ತಾ ಇದ್ರು, 30ರಿಂದ 40 ಲಕ್ಷ ಮ್ಯಾಕ್ಸಿಮಮ್ ಅದಕ್ಕೆ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆ, ಒಂದು 15ರಿಂದ 20 ದಿನದ ಅವಶ್ಯಕತೆ ಇರುತ್ತೆ ಅಂತ. 30-40 ಲಕ್ಷ ಮ್ಯಾಟ್ರ್ ಆಗುತ್ತಾ ಉನ್ನತ ಹುದ್ದೆಯಲ್ಲಿ ಇರೋರಿಗೆ ಅನ್ನೋದು ಪ್ರಶ್ನೆ. ನಿಮ್ಮದೇ ಇಲಾಖೆಯಲ್ಲಿ ಪಾಪ ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಅಂತ ಅಂದಾಗ ಇದೆಲ್ಲ ದೊಡ್ಡ ಮ್ಯಾಟ್ರ್ ಆಗಲ್ಲ. ರಾಜ್ಯದ ಜನರ ಮುಂದೆ ಇಡೀ ಕುಟುಂಬ ಹೋಗಿ ಭಿಕ್ಷೆ ಬೇಡಬೇಕಾ ಸಹಾಯ ಮಾಡಿ ಅಂತ? ಅಟ್ಲೀಸ್ಟ್ ನಾವು ಮಾಧ್ಯಮವಾಗಿ ಕೇಳಬಹುದು, ಅಟ್ಲೀಸ್ಟ್ ನೆರವಿನ ಹಸ್ತ ಚಾಚ್ತಾ ಇದೆ ಕುಟುಂಬ, ದಯವಿಟ್ಟು ಸಹಾಯ ಮಾಡಿ ಅಂತ. ಪಾಪ ಕುಟುಂಬಕ್ಕೆ ಏನ್ರಿ ಬಂದಿದೆ, ಕಷ್ಟಪಟ್ಟು ಬೆಳೆಸಿ ಅವ್ರಿಗೇನೋ ಎಜುಕೇಶನ್ ಕೊಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಕುಟುಂಬಕ್ಕೆ ನೆರವಾಗ್ತಾರೆ ಅಂತ ಅಂದ್ಕೊಂಡ್ರೆ, ಅವ್ರಿಗೆ ನೆರವು ಬೇಕಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಅಂದ್ರೆ ನಾಚಿಕೆಗೇಡಂತ ಅನ್ಸಲ್ವಾ? ಲೋಕೇಶ್ವರ್ ಸರ್, ಏನಾದರೂ ಹೇಳ್ತೀರಾ ಸರ್ಕಾರಕ್ಕೂ ಮತ್ತು ಗೃಹ ಸಚಿವರಿಗೂ ಆರೋಗ್ಯ ಸಚಿವರಿಗೂ?